ಕಾಂಪಿಟೆನ್ಸಿ ನನಗಿಲ್ಲ ಸರ್. ಒಬ್ಬ ಕನ್ನಡಿಗನಾಗಿ ಸರ್, ಒಂದು ಕನ್ನಡ ಚಿತ್ರರಸಿಕನಾಗಿ, ಸಹೋದರನಾಗಿ ನಾನು ಕೇಳ್ತಿಲ್ಲ. ಅಲ್ಲ, ಏನೋ ಒಂದು ಆಗ್ಬೇಕಿತ್ತು ಅನ್ನುವಂತ ತುಡಿತ ನಮ್ಮಲ್ಲಿ ಯಾವಾಗಲೂ ಇರುತ್ತೆ, ಏನೋ ಒಂದು ಆಗ್ಬೇಕಿತ್ತು ಅಂತ. ಬಟ್ ಏನಾಗಿದೆಯೋ ಅದ್ರ ಬಗ್ಗೆ ಸಮಾಧಾನ ಇಟ್ಕೊಳ್ಳೋದು ಬಿಟ್ರೆ ಅಂತ ನನ್ನ ಅಭಿಪ್ರಾಯ. ಏನೋ ಒಂದು ಆಗ್ಬೇಕಿತ್ತು ಅಂತ ಒಂದು ತುಡಿತ ಇದ್ದೇ ಇರುತ್ತೆ, ಎಷ್ಟೋ ಸಲ ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಬಟ್ ಏನಾಗಿದೆ ಅದ್ರ ಬಗ್ಗೆ ಸಮಾಧಾನ ಇಟ್ಕೊಳ್ಳೋದು ಉತ್ತಮ ಅಂತ ನನಗನ್ಸುತ್ತೆ ಸರ್, ಪರ್ಸನಲ್ ಒಪಿನಿಯನ್ಗೆ. ಹೌದು, ನೀವು 44 ವರ್ಷದ ಸಂದರ್ಭದಲ್ಲಿ ಅವರು ತೀರು ಹೋಗ್ತಾರೆ. ಮ್ಯಾಂಡೋಲಿ ಶ್ರೀನಿವಾಸ್ ಅವರು ದೂರದ ಆಂಧ್ರದವರು. ಸಂಗೀತದ ಅವರ ಸಾಧನೆ ಗಮನಿಸಿ ನೀವು, ನಿಮ್ಮ ಮನಸ್ಸಿಗೆ ಆಳಕ್ಕೆ ಇಳಿದೋದು, ನೀವು ಅವ್ರ ಬಗ್ಗೆ ಸಿನಿಮಾ ಮಾಡ್ಬೇಕಂತ ಹೊರಟಿದ್ದೀರಿ. ಅವರಲ್ಲಿರೋ ಸಾಧನೆ ಗುರುತಿಸಿದಿರಿ. ಗುರುಪ್ರಸಾದ್ ಸಾಧನೆ ಗುರುತಿಸಿದಾರ ಚಿತ್ರರಂಗ, ಕನ್ನಡಿಗರು? ಅವತ್ತು ಅಂತ್ಯ ಸಂಸ್ಕಾರ ಬಂದಿರೋಲ್ಲೇ ಡೆಫಿನೆಟ್ ಆಗಿ ಗುರುತಿಸಿದ್ದಾರೆ. ನುಡಿ ನಮನ ಅಂತ ಭಗತ್ ರಾಜ್ ಅವರದ್ದು ಮಾಡಿದ್ರು. ಅವತ್ತು ಫುಲ್ ಹಾಲ್ ಇತ್ತು ಸುಚಿತ್ರ ಫಿಲ್ಮ್ ಸೊಸೈಟಿಲಿ, ಅವರೆಲ್ಲ ನೋಡಿದ್ದಾರೆ. ಈಗ ನಾವು ಅದು ಕವರೇಜ್ ಇದೆ ಸರ್ ನಮ್ಮ ನೆಲಮೂಲೆ. ನೀವೇ ಮಾಡಿದಿರ ಅದನ್ನ, ನೀವು ಕೂಡ ಇದ್ರಿ ಅವತ್ತು. ಎಷ್ಟೋ ಜನ ಅಭಿಮಾನಿಗಳು ಒಳ್ಳೆ ಮಾತುಗಳನ್ನ ಬರಿತಾ ಇದ್ದಾರೆ, ಗುರ್ತಿದ್ದಾರೆ ಅಂತ ನಂಗೆ ಅನ್ಸುತ್ತೆ ಸರ್. ಸಾಕಿತ್ತ ಅಂತ ನಾನು ಪ್ರೋಗ್ರಾಮ್ ಬಂದಿದ್ದು ತುಂಬಾ ನಿರೀಕ್ಷೆ ಇಟ್ಕೊಂಡ್ ಬಂದಿದ್ದೆ ಸರ್. ಟು ಬಿ ಫ್ರಾಂಕ್ ಸರ್, TN ಸೀತಾರಾಮ್ ಅಂತೆಲ್ಲ ಹೇಳಿದ್ರು ನನಗೆ. ನಾನು ಅದೇ ಹೇಳುದು, ನಾನು ತುಂಬಾ ನಿರೀಕ್ಷೆ ಇಟ್ಕೊಂಡ್ ಬಂದಿದ್ದೆ ಸರ್. ಟು ಬಿ ಓಪನ್ ಸರ್, ತಬಲಾ ನಾಣಿಯವರು ಕೂಡ ಕೊನೆಯಲ್ಲಿ ಬಂದ್ರು. ಅದು ನಾನು ವಿಡಿಯೋ ಹಾಕಿದ್ದೀನಿ ಸಪರೇಟ್ ಆಗಿ ಸರ್. ಅರ್ಧ ಗಂಟೆ ಮಾತಾಡೋದು ಸರ್ ಇದೆ ಸರ್, ನಮ್ದು ಇದೆ. ಸೊ ಹಾಲ್ ತುಂಬಿತ್ತು ಸರ್, ಅಷ್ಟಂತೂ ಹೇಳ್ಬಲ್ಲೆ. ಪರಿಚಿತ ಮುಖಗಳು ಒಂದು ಸಿಗ್ಲಿಲ್ವಲ್ಲ ಸರ್. ನಾನು ಸೀರಿಯಲ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀನಿ ಸರ್. ನಾನೊಬ್ಬ ಕಲಾವಿದ, ಸ್ಕ್ರಿಪ್ಟ್ ರೈಟರ್, ನಾನು ಬೇಸಿಕಲಿ ಒಬ್ಬ ಪತ್ರಕರ್ತ. ನನ್ನೆಲ್ಲ ಪ್ರಶ್ನೆಗಳು ಉದ್ಭವಿಸುತ್ತೆ ಸರ್. ನಾನು ಅದನ್ನ ಹೈಡ್ ಮಾಡಲ್ಲ ಸರ್. ಅದಕ್ಕೆ ಕೇಳ್ತಾ ಇದ್ದೀನಿ, ಈ ಮುಖಾಂತರ ಕೇಳ್ತಾ ಇದ್ದೀನಿ. ಮನೆಯವ್ರಿಗೆ ನಿಮ್ಗೆ ಒಳಗಡೆ ಅನಿಸಿರುತ್ತೆ ಸರ್, ಕಡಿಮೆ ಸಾಧನೆ ಅಲ್ಲ. 5 ಸಿನಿಮಾಗಳು ಮಾಡಿದ್ದು, ಅದರಲ್ಲಿ ಮಠ ಮತ್ತೆ ಎದ್ದೇಳು ಮಂಜುನಾಥ ಸಕ್ಸಸ್ ಕೊಟ್ಟಿದ್ದು ಇರ್ಬೋದು ಸರ್. ನನಗೆ ಇದ್ರ ಬಗ್ಗೆ ಜಾಸ್ತಿ. ನೀವು ನಿರೀಕ್ಷೆ ಮಾಡಿದ್ರೆ ಸರ್ ಬರಲ್ವ ಅಂತ ಕಾರ್ಯಕ್ರಮಕ್ಕೆ? ನೀವು ಅವತ್ತು ಮಾತಾಡ್ಲಿಲ್ಲ, ನಾನು ಅದಕ್ಕೆ ಅವತ್ತು ಫೋರ್ಸ್ ಮಾಡಲಿಲ್ಲ ನಾನು ನಿಮಗೆ. ಉಳಿದವರೆಲ್ಲ ತುಂಬಾ ಚೆನ್ನಾಗಿ ಮಾತಾಡಿದ್ರು, ನಾನು ನೋಡಿದೆ, ಗಮನಿಸ್ತೀನಿ. ಸವನ ಪಬ್ಲಿಕೇಶನ್ ಅವರು ಆಗ್ಬೋದು, ಸವನ ಪಬ್ಲಿಕೇಶನ್ ಅವರು, ಜಮೀಲ್ ಸರ್ ಕಣ್ಣಲ್ಲಿ ನೀರಿಟ್ರು ಸರ್. ಅದಕ್ಕೇನು ಬೆಲೆ ಕಟ್ಟಕ್ಕಾಗಲ್ಲ ಅಲ್ವಾ ಸರ್? ಹೌದು, ಅದಕ್ಕೊಂದು ನಮಸ್ಕಾರ, ಅದಕ್ಕೊಂದು ವಿನಯಪೂರ್ವಕ ನಮಸ್ಕಾರ ಇದೆ. ಬರ್ಲಿಲ್ಲ ಅನ್ನೋರು ಯಾವ ಪರಿಸ್ಥಿತಿ ಇದ್ರು ಅಂತ ನನಗೆ ಖಂಡಿತ ಗೊತ್ತಿಲ್ಲ. ನನ್ನ ಪರ್ಸನಲ್ ಲೈಫನ್ನ ನಾನು 0 ಎಕ್ಸ್ಪೆಕ್ಟೇಷನ್ ಮೇಲೆ ಲೀಡ್ ಮಾಡೋದು. ಸೊ ನನಗೆ ಯಾವ ತರದ ಎಕ್ಸ್ಪೆಕ್ಟೇಷನ್ಸು ಇಲ್ಲ. ಸೊ ಅದಕ್ಕೆ ನನಗೆ ಸ್ವಲ್ಪ ಜಾಸ್ತಿನೇ ನೆಮ್ಮದಿಯಾಗಿರ್ತೀನಿ. ನಾನು ನೀವು ಪ್ರಾಣ 2 ನಿಮಿಷದಲ್ಲಿ ಹೋದ್ರೆ ನಾನು ನಕ್ಕೊಂಡೇ ಸಾಯೋದು ನಾನು. ಅದರಿಂದ ನಂಗೆ ಈ ತರದ್ ಬೇರೆ ಇದು ಇಲ್ಲ. ಯಾರ ಸಮಸ್ಯೆ ಏನಿತ್ತು ನಮಗೆ ಗೊತ್ತಿಲ್ಲ. ನಮಗೂ ಎಷ್ಟೋ ಸಲ ಗೊತ್ತಿರುತ್ತೆ, ಯಾರೋ 10 ಹೋಗ್ಬಿಟ್ಟಿರ್ತಾರೆ, ನಾವು ಹೋಗಿರೋದಿಲ್ಲ. ಹೋಗ್ಬಾರ್ದು ಅಂತ ಇರೋದಿಲ್ಲ. ಇನ್ನೇನೋ 150 ಅಡಚಣೆ ಆಗಿರ್ಬೋದು, ಟ್ರಾಫಿಕ್ ಎಲ್ಲ 3 ಗಂಟೆ ಸಿಗಾಕೊಂಡಿರ್ಬೋದು. ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡುವಷ್ಟು ಯೋಗ್ಯತೆನಿಲ್ಲ ಸರ್, ಮಾಡೋದಿಲ್ಲ ಸರ್. ಯಾರು ಬಂದ್ರೋ ಅವ್ರಿಗೆ ಒಂದು ವಿನಂತಿ ಇದೆ. ಎಷ್ಟೋ ಜನ ದೂರದಿಂದ ದೂರದಲ್ಲಿದ್ರು ಅಯ್ಯೋ ಹಿಂಗಾಗ್ಬಿಡ್ತಲ್ಲ ಅನ್ಕೊಂಡಿದ್ದಾರೆ, ಅವ್ರಿಗೊಂದು ನಮಸ್ಕಾರ ಇದೆ. ಈಗ ಗುರುಪ್ರಸಾದ್ ಅವರ ಮುಂದಿನ ಒಂದಷ್ಟು ಕನಸುಗಳಿದ್ವು ಅಂತ ನೀವು ಹೇಳಿದ್ರಿ. ದೊಡ್ಡ ಕನಸು ಆಸ್ಕರ್ದು ಹೇಳಿದ್ರಿ. ಅದ್ರ ಬಗ್ಗೆ ಅವ್ರು ಕೆಲಸ ಮಾಡ್ಬೇಕಾಗಿತ್ತು, ಅವ್ರಿಲ್ಲ. ಅದಕ್ಕಾದ್ರೂ ಅವ್ರು ಬದುಕಿರ್ಬೇಕಾಗಿತ್ತು ಅನ್ನೋದು ಒಂದು, ಆಸ್ಕರ್ಗೋಸ್ಕರ ಆದ್ರು. 2ನೇದು, ಅವ್ರು ಈ ಹೀರೋ ಆಗ್ಬೇಕು ಅಂತ ಇದ್ರಂತೆ, ಹೌದಾ? ಎಲ್ಲ ಕಡೆ ವಿಷಯ ಬಂದಿದೆ. ಇಲ್ಲ, ನನಗಿದ್ರ ಬಗ್ಗೆ ಮಾಹಿತಿ ಇಲ್ಲ, ಐಡಿಯಾ ಇಲ್ಲ. 1-2-3 ಪತ್ರದಲ್ಲಿ ಪೋಷಕ ನಟ ಮಾಡಿದಾನೆ, ಇದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ. ಆ ಥರದ್ದೇನು ಭಾವ ಅವ್ನಿಗಿಲ್ಲ. ಅವ್ನಿಗೆ ಡೈರೆಕ್ಟರ್ ಆಗ್ಬೇಕಂತಾನೆ ಆಸೆ ಇದ್ದದ್ದು, ಹೀರೋ ಆಗ್ಬೇಕು ಅಂತ ಇತ್ತು ಅಂತ ನಂಗೆ ಅನ್ಸಲ್ಲ ಸರ್. ಎದ್ದೇಳು ಮಂಜುನಾಥ ಪಾರ್ಟ್ 2ನಲ್ಲಿ ಅದು ಈಡೇರಿಸ್ಕೊಂಡ್ರು ಅಂತ ಇತ್ತು. ಇಲ್ಲ, ಇದ್ರ ಬಗ್ಗೆ ನಂಗೆ ತಿಳುವಳಿಕೆ ಇಲ್ಲ. ಬಟ್ ಅದು ಅದೇ ಆ ಸಿನಿಮಾ ನೋಡ್ಬೇಕಂತ ಅವ್ರಿಗೆ ಇತ್ತಲ್ಲ. ಟೀಸರ್ ಎಲ್ಲ ಬಿಡುಗಡೆ ಆಗಿದೆ, ನಮ್ಮಲ್ಲಿ ಕಳಿಸಿದ್ದಾರೆ ಬಗ್ಗೆ. ಟೀಸರ್ ಬಿಡುಗಡೆ ಆಗಿದೆ ಸರ್. ನಾನು ಅದೇ ಅನ್ಕೋತಿರೋದು, ಈ ಒಂದು ಚಲನಚಿತ್ರ ಒಂದು ಅದ್ಭುತವಾಗಿ ಮೂಡಿ ಬರ್ಲಿ, ಕನ್ನಡದ ಪ್ರೇಕ್ಷಕರು ನೋಡಿ ಆನಂದ ಪಡ್ಲಿ, ಅದರಿಂದ ಅವನ ಆತ್ಮಕ್ಕೆ ಸಂತೋಷ ಸಿಗ್ಲಿ ಅಂತಾನೆ ನಾನು ಅನ್ಕೋತಿರೋದು. ಸ್ವಲ್ಪ ದುಡುಕ್ಬಿಟ್ರೆ ಎದ್ದೇಳು ಮಂಜುನಾಥ ರಿಲೀಸ್ ಆಗೋವರೆಗೂ. ಎದ್ದೇಳು ಮಂಜುನಾಥ ರಿಲೀಸ್ ಲೇಟ್ ಆಯ್ತಾ ಅಥವಾ ಇವ್ರು ಅರ್ಜೆಂಟ್ ಮಾಡಿದ್ರ?
ಸರ್ ಇದು ನನಗನ್ಸುತ್ತಾರ ಅವನು ಹೇಡಿ ಅಲ್ಲ, ಭಂಡನೆ, ಅದೇ ಬದುಕ್ತೀನಿ ಅಂತದಾನೆ. ಯಾವುದೋ ಒಂದು ಕ್ಷಣದ ವೀಕ್ನೆಸ್ ಹೊರತು ಇದು ಎಲ್ಲರಿಗೂ ಬರುತ್ತೆ. ಆ ಕ್ಷಣದ ವೀಕ್ನೆಸ್ ಅಲ್ಲಿ ಯಾರೋ ಹತ್ರದಲ್ಲಿ ಇದ್ರೆ ಅಥವಾ ಇನ್ನೇನೋ ಒಂದು ಒಳ್ಳೆ ತಿಂಗನ್ನ ನೋಡಿದ್ರೆ ಒಂದ್ ಬದುಕ್ಬೇಕು ಅಂತ ಬದುಕ್ಬೇಕು ಅನ್ನೋ ಒಂದು ಆಸೆ ಬಂದು ಬರ್ಬೋದು. ಅವ್ನಿಗೆ ಬಹುಶಃ ಬಂದಿಲ್ಲ, ದುರದೃಷ್ಟ ಅಷ್ಟೇ. ಯೂಶಲಿ ನನ್ನ ತಿಳುವಳಿಕೆ ಪ್ರಕಾರ ಏನಂದ್ರೆ ಸಾಯಿಕ್ ಅಟೆಂಪ್ಟ್ ಮಾಡ್ತಾರೆ, ಸಾಯಿ ಮೂಮೆಂಟ್ ಅಲ್ಲಿ ವಾಪಸ್ ಹೋಗೋಣ ಅಂತಾರೆ. ಬಟ್ ಅಷ್ಟರಲ್ಲಿ ಡಿಸಿಷನ್ ತಗೊಂಡಾಗಿರುತ್ತೆ, ಯಾರು ಹತ್ರದಲ್ಲಿ ಇರಲ್ಲ. ಇವೊಂದು ಆ ಕೇಸ್ ಆಗಿರ್ಬೋದು ಅಂತ ನಂಗೆ. ಆ ಮೊಮೆಂಟ್ ಅಲ್ಲಿ ಏನೋ ಒಂದು ರಶ್ ಆಫ್ ಬ್ಲಡ್ ಎಲ್ಲ ಅಂದ್ಬಿಡುತ್ತೆ. ಆ ಮೊಮೆಂಟ್ ಅಲ್ಲಿ ಆಗಿರ್ಬೇಕೇ ಹೊರತು ಅವನ್ಗೇನು ಸಾಯ್ಬೇಕು ಅನ್ನೋ ತರದ ಮನುಷ್ಯ ಅಲ್ಲ ಅಂತ ನನಗೆ ಅನ್ಸುತ್ತೆ. ಹೌದು ಸರ್, ಇವಾಗ ನೀವು ಹೇಳಿದ್ದಕ್ಕೆ ಬಂದೆ. ನಾವು ಪೇಪರ್ಗಳಲ್ಲಿ ದಿನನಿತ್ಯ ನೋಡ್ತಾ ಇರ್ತೀವಿ, ಓದ್ತಾ ಇರ್ತೀವಿ. ಸರ್ಕಾರಿ ಕೆಲಸದಲ್ಲಿರೋರು, ಇದು ಏನು ವ್ಯಾಪಾರದಲ್ಲಿ ನಷ್ಟ ಆದವರು, ಇವರೆಲ್ಲ ಯಾವುದೋ ಮರದ ಕೆಳಗಡೆ, ಯಾವುದೋ ಆಫೀಸ್ ಕೆಳಗಡೆ, ಯಾವುದೋ ಕಚೇರಿಗಳಲ್ಲಿ ಎಲ್ಲಂದ್ರಲ್ಲಿ ದುರಂತ ಮಾಡ್ಕೊಂಡ್ಬಿಡ್ತಾರೆ. ಸೊ ನಮ್ಗೆ ಅಲ್ಲೂ ಕಾಡೋದೇನು ಅಂದರೆ ಯಾವುದೋ ಆಫೀಸಲ್ಲೇ ನೇಣಾಕೊಂಡ್ಬಿಡ್ತಾರೆ, ಅಥವಾ ಇನ್ನೆಲ್ಲೋ ರೈಲಿಗೆ ತಲೆ ಕೊಡೋದು ಅಂತಾರೆ. ಒಂಥರ ಭಯಾನಕ ಬೀಭತ್ಸ ಅನ್ಸುತ್ತದು. ಸ್ವತಃ ಗುರುಪ್ರಸಾದ್ ಕೂಡ ಆ ಮಾರ್ಗ ಆಯ್ಕೆ ಮಾಡ್ಕೊಂಡಿದ್ದಿದೆಯಲ್ಲ, ಮಾರ್ಗ ಆಯ್ಕೆ ಮಾಡ್ಕೊಂಡಿದ್ದು ದುರಂತರ. ಬದುಕಲಿಕ್ಕೆ 1000 ಮಾರ್ಗ, ನೀವೇ ಹೇಳಿದಾಗೆ, ಸಾಯೋದಕ್ಕೂ ಒಂದಷ್ಟು ಮಾರ್ಗ. ಆ ಮಾರ್ಗದ ಆಯ್ಕೆ ಇದೆಯಲ್ಲ, ಒಂಟಿತನದಲ್ಲಿ, ಏಕಾಂತದಲ್ಲಿ, ಬಹುಶಃ ಏಕಾಂತವೋ ಒಂಟಿತನವೋ ನನಗೆ ಗೊತ್ತಿಲ್ಲ ಸರ್, ಒಂಟಿತನದಲ್ಲೋ ಏಕಾಂತದಲ್ಲೋ ಅದನ್ನು ಮಾಡ್ಕೊಂಡಿದ್ದಾರೆ. ಒಂದಷ್ಟು ದಿನಗಳು ಪಾಸ್ ಆಗಿದೆ, ನಿಮ್ಗಳಿಗೆ ಯಾರಿಗೂ ಗೊತ್ತಾಗಿಲ್ಲ. ಆ ದೇಹ ಅನಾಥವಾಗಿತ್ತು ಸರ್. ಆತ್ಮ ಒದ್ದಾಡ್ತಾ ಸಂಭ್ರಮಿಸುತ್ತ ಇದ್ರ ಬಗ್ಗೆ ಅಪಾರ್ಟ್ಮೆಂಟು, ಒಂಟಿತನ, ಒಂಟಿ ಫ್ಲ್ಯಾಟು, ದಿನಗಟ್ಟಲೆ ಆದ ನಂತರ ನಮ್ಗೆ ಗೊತ್ತಾಗಿದ್ದು. ನೀವು ಹೇಳ್ತಾ ಇದ್ರೆ ಕಂಟಿನ್ಯೂ ಮಾಡಿ ಸರ್. ನನ್ನ ನಾಲೆಡ್ಜಿನ ಲಿಮಿಟ್ ಅಲ್ಲಿ ಹೇಳ್ತಾ ಇದ್ದೀನಿ. ಸರ್, ನಾವು ಮನುಷ್ಯನ ಹುಟ್ಟು ಮತ್ತೆ ಸಾವುಗಳನ್ನ ವೈಭವೀಕರಿಸ್ಬಿಟ್ಟಿದೀವಿ ಅಂತ ನನಗನ್ಸುತ್ತೆ. ಕರೆಸ್ಬಾರ್ದು ಅಂತ. ಈ ಜಗತ್ತಿನಲ್ಲಿ ಒಂದು ಅಗಾಧವ ಶಕ್ತಿ ಪ್ರಕೃತಿ, ಅದು ನನ್ನ ಕಳಿಸ್ತು, ನನ್ನ ತೆಗೆಯುತ್ತೆ, ಇಷ್ಟೇ ಸತ್ಯ. ಕಳಿಸುತ್ತೆ, ತೆಗೆಯುತ್ತೆ. ಅದು ಶ್ರೇರಿ ಒಳ್ಳೆಯವನ ಕೆಟ್ಟವನ, ದುಡ್ಡಿದ್ಯಾ ದುಡ್ಡಿಲ್ವಾ, ಇವನ್ಗೆ ಬೇರೆ ಬಗ್ಗೆ ಅನುಕಂಪ ಇದೆಯಾ ಅನುಕಂಪ ಇಲ್ವಾ, ಇವನ್ ಲೈಫಲ್ಲಿ ಅಚೀವ್ ಮಾಡಿಲ್ಲ, ಅದು ಅದ್ರ ಕರ್ತವ್ಯ ಮಾಡ್ಕೊಂಡಿರುತ್ತೆ. ನಾವು ಈ ಸಾವನ್ನ ಅಥವಾ ಬರ್ತನ್ನ, ಈಗ ಒಂದು ಇರುವೆ ಸಾಲು ಅಲ್ಲಿದೆ, ಸತ್ತೋಗ್ಬಿಟ್ರೆ ನಮ್ಗೇನಾದ್ರು ಅನ್ಸುತ್ತಾ? ಇರುವೆ ನಮ್ಮ ನೋಡಿ ಏನ್ ಅನ್ಸುತ್ತೆ? ಈ ಪ್ರಕೃತಿ ಒಂದೇ ಸತ್ಯ, ಅದು ಕ್ರಿಯೇಟ್ ಮಾಡುತ್ತೆ, ನಾಶ ಮಾಡುತ್ತೆ. ನಾವು ಇದಕ್ಕೆ ನಮ್ಗೆ 150 ಥಿಯರಿ ಬರುತ್ತೆ. ಎಷ್ಟೋ ಬಿಲಿಯನ್ ವರ್ಷದ ಹಿಸ್ಟ್ರಿನಲ್ಲಿ ನಾವು ಇಲ್ಲಿ ಯಾರು ಸರ್? ಅಥವಾ ಆಫ್ಟರ್ ಒಂದು 40 ವರ್ಷ ಅಲ್ಲ, ನಾನು ನಾಳೆ ಹೋದ್ರೆ ನೆಕ್ಸ್ಟ್ ಮಂತ್ ನನ್ನ ಯಾರು ಜ್ಞಾಪಿಸ್ಕೊಳ್ಳೋದು ಸರ್? ಇದು ಸತ್ಯ ಜೀವನದ್ದು. ಅಮಿತಾಬ್ ಬಚ್ಚನ್ ಅವ್ರದ್ದು ಒಂದು ಅದ್ಭುತವಾದ ಫಿಲಮ್ ಇದೆ, ಕಬಿ ಕಬಿ ಇರ್ಬೇಕು, ಅದು ಒಂದು ಹಾಡಿದೆ, ಮೇ ಹರ್ ದೋ ಪಲ್ ಕಾ ಹಿಸ್ಸಾ ಹೂ ಅಂತ ಮೊದಲು ಹೇಳ್ತಾರೆ ಅವರು. ಅಂದ್ರೆ ನನ್ನಿಂದ ನಾನು ಐ ಆಮ್ ದ ಇಂಪಾರ್ಟೆಂಟ್ ಥಿಂಗ್ ಅಂತ. ಲೈಫ್ ಪಾಠಗಳು ಕಲ್ಸ ಹೇಳ್ತಾರೆ, ಮೇ ಪಲ್ ದೋ ಪಲ್ ಕಾ ಶಾಯರ್ ಹೂ, ನಾನು 1 ಕ್ಷಣನ 2 ಕ್ಷಣ ಬಂದೋಗೋನಷ್ಟೇ, ನಾನು ಕತೆ ಕೇಳಕ್ ಯಾರು ಕೂತ್ಕೊಂಡಿರಲ್ಲ ಅಂತ. ಮನುಷ್ಯ ಸಾಯಲಿ ಅಂತಲ್ಲ, ಮನುಷ್ಯನ ಸಾವು ನ್ಯಾಚುರಲ್ ಆಗಿ ಬರ್ಬೇಕು. ಯಾಕಂದ್ರೆ ದೇವರು ಆ ಅಧಿಕಾರ, ಕಾನೂನು ಕೊಟ್ಟಿಲ್ಲ, ಆ ಅಧಿಕಾರನ ದೇವರು ಕೊಟ್ಟಿಲ್ಲ. ದೇವರು ಅದನ್ನ ನಿರ್ಧಾರ ತಗೋತಾನೆ, ಆ ನಿರ್ಧಾರ ನಾವು ತಗೋಬಾರ್ದು ಅಂತ ನನ್ನ ಪರ್ಸನಲ್ ಅಭಿಪ್ರಾಯ ಸರ್. ಕಾನೂನು ಕೊಟ್ಟಿಲ್ಲ ಅದನ್ನ, ಅದು ಮತ್ತೆ ಅಪರಾಧ ಅಂತಾನೆ ಹೇಳೋದು. 2ನೇ ಜನರು ಇವೆಲ್ಲ ಮೀರಿ ನೋಡಿದ್ರೆ ಆ ನೇಚರ್ ನಮ್ಮನ್ನ ಕ್ರಿಯೇಟ್ ಮಾಡಿದೆ, ನಮ್ಮನ್ನ ಡೆಸ್ಟ್ರಾಯ್ ಮಾಡುತ್ತೆ. ನಾವು ಈ ಮಧ್ಯದಲ್ಲಿ ಸಾಲಲ್ಲಿ ಹೇಗೆ ಬದುಕ್ತೀವಿ, ಒಂದು 4 ಜನಕ್ಕೆ ಏನ್ ಬಿಟ್ಟು ಹೋಗ್ತೀವಿ ಅನ್ನೋದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಆತ್ಮದ ಪರಿಕಲ್ಪನೆ ಹೇಳ್ತಾ ಇದ್ರಿ, ಒಂದು ಸಣ್ಣ ಗಂಭೀರ ಪ್ರಶ್ನೆ ಇರ್ಬೋದು ನಿಮ್ದು. ಗುರುಪ್ರಸಾದ್ ಆತ್ಮ ಇವತ್ತು ನಮ್ಮ ಕಾರ್ಯಕ್ರಮ ನೋಡ್ತಿರ್ಬೋದು, ಅಥವಾ ಬೇರೆ ಬೇರೆ ರೂಪಾಂತರ ಪಡ್ಕೊಂಡಿರ್ಬೋದು. ಎಲ್ಲ ಒಂದು ಗುರುಪ್ರಸಾದ್ ಆತ್ಮ ಈ ಬೆಳವಣಿಗೆನೆಲ್ಲ ಹೇಗೆ ನೋಡ್ತಿದೆ ಸರ್? ನಾನೊಬ್ಬ ನಿರೀಶ್ವರವಾದಿ.
ಅದರಿಂದ ನಂಗೆ ಆತ್ಮದ್ದು ಕಾನ್ಸೆಪ್ಟೇ ಬರೋದಿಲ್ಲ. ಓಕೆ. ಮನುಷ್ಯ ಹೋದ ಅಂದ್ರೆ ಹೋದ ಅಷ್ಟೇ ಅಂತ ನಾನು ಅನ್ಕೊಳ್ಳೋದು. ಅದರಿಂದ ನಾನು ಇದನ್ನು ಉತ್ತರ ಕೊಡೋಕೆ ಆಗೋಲ್ಲ. ಹ? ಇದು ನನ್ನ ಸಮಸ್ಯೆ ಸರ್. ಗುರುಪ್ರಸಾದ್ ಈಗಿಲ್ಲ, ಆದ್ರೆ ಅವ್ರು ಇಲ್ದೇ ಇರೋದ್ರಿಂದ ಸಾಂತ್ವನ ಹೇಳಲೇಬೇಕಾಗಿದೆ. ನಾವು ಆ ಸಾಂತ್ವನ ಹೇಳೋ ರೂಪ ಅಂದ್ರೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ನೀವು ಯಾರಿಗೆ ಸಾಂತ್ವನ ಹೇಳ್ತಿದ್ದೀರಿ, ಯಾರಿಗೆ ಸಾಂತ್ವನ ಹೇಳ್ತಿದ್ದೀರಿ, ಹೇಗೆ ಹೇಳ್ತೀರಿ, ನಿಮ್ಗೆ ನೀವೇ ಹೇಳ್ಕೊಳ್ತಿರೋ? ಸರ್, ನನಗೆ ನೋವಂತೂ ಖಂಡಿತ ಆಗಿದೆ. ಎಲ್ಲೋ ಇರ್ತಾರೆ, ಹೆಂಗೋ ನೆಮ್ಮದಿಯಾಗಿ ಇರ್ತಾರೆ ಅಂತ ಇರುತ್ತೆ. ಅವ್ರು ಇಲ್ಲ ಅನ್ನೋ ಫೀಲಿಂಗ್ ಬಹಳ ಕಷ್ಟ. ವಿಷಯ ಗೊತ್ತಿರೋದಿಲ್ಲ, ಅವರೆಲ್ಲ ನೆಮ್ಮದಿಯಾಗಿರ್ತಾರೆ, ಅದೊಂದು ಫೀಲಿಂಗ್ ಇರುತ್ತೆ. ಹೋಗ್ಬಿಟ್ರು ಅನ್ನೋ ಫೀಲಿಂಗ್ ತಡ್ಕೊಳ್ಳೋಕೆ ಕಷ್ಟ. ನನಗಿವಾಗ ದೊಡ್ಡ ಸಮಸ್ಯೆ ಆಗಿರೋದು ಏನಂದ್ರೆ ಸರ್, ನಮ್ಮ ತಾಯಿ ನನ್ನ ಸಮಸ್ಯೆ ಅಲ್ಲ, ನಮ್ಮ ತಾಯಿ ಆರೋಗ್ಯ. ಅವರು ಆಲ್ಮೋಸ್ಟ್ ಕುಸಿದೋಗಿದ್ದಾರೆ ಇದರಿಂದ. ಇದು ನನಗೇನಂದ್ರೆ 83 ವರ್ಷ ಆಗಿದೆ. ಅವ್ರು ನ್ಯಾಚುರಲ್ ಆಗಿ ಅವ್ರನ್ನ ದೇವ್ರು ಕರ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಈ ನೋವು ಅವ್ರ ಮೇಲೆ ಅಗಾಧವಾದ ಪರಿಣಾಮ ಬೀರಿ ಅದರಿಂದ ಅವ್ರಿಗೇನು ತೊಂದರೆ ಆಗಬಾರ್ದು ಅಷ್ಟೇ ನಂದು. ಈಗ ನನ್ನ ಸಮಸ್ಯೆ ಅದೇ. ಈ ನೋವಿಂದ ಅವ್ರು ಮತ್ತೆ ಕುಸ್ತು ಅದರಿಂದ ನೋವು ಪಟ್ಕೊಂಡು ಹೋಗ್ಬಾರ್ದು ಅಷ್ಟೇ. ಇದು ನನ್ನ ಇವಾಗಿನ ಸಮಸ್ಯೆ ಸರ್. ಗುರುಪ್ರಸಾದ್ ಅವರು ಹರಿ ಅವರಿಗೆ ಬಿಟ್ಟು ಹೋದ ನೆನಪುಗಳು, ಸುಮಧುರವಾದ ನೆನಪುಗಳಾಗ್ಬೋದು, ಖುಷಿಯ ನೆನಪುಗಳಾಗ್ಬೋದು, ಜೀವಮಾನ ಕಾಡುವಂಥ ನೆನಪುಗಳಾಗ್ಬೋದು. 1-2-3 ನೆನಪಾದ್ರೆ ಕಾಡುವಂಥದ್ದು, ಖುಷಿ ಪಡುವಂಥದ್ದು, ಅವ್ನು ಇರ್ಬೇಕಾಗಿತ್ತು ಇನ್ನೂ ಸ್ವಲ್ಪ ಅನ್ನೋದು, ಅಬ್ಬಾ ಭಾರಿ ಹಿಂಸೆ ಕೊಡ್ತೀನಪ್ಪ ಅನ್ನೋದಾಗಿರ್ಬೋದು, ಖುಷಿ ಪಡ್ತಕ್ಕಂಥದ್ದು. ಎರಡೂ ತರ ಇರುತ್ತೆ ಸರ್. ಹೇಳ್ಕೊಳ್ಳುವಂಥದ್ದು ಎರಡೂ ತರ ಇರುತ್ತೆ. ನನ್ನ ಬಗ್ಗೆ ಅವ್ನಿಗೂ ಇರುತ್ತೆ, ಅವನ ಬಗ್ಗೆ ನನ್ನ ತರನೂ ಇರುತ್ತೆ. ನಾವು ಒಂದು 20-21 ವರ್ಷ ಜೊತೆಗಿದ್ದು ಒಳ್ಳೆ ಚೆನ್ನಾಗಿ ಖುಷಿಯಾಗಿ ಕಳೆದಿದ್ದೀವಿ. ಕನಕಪುರದಲ್ಲಿ ಚಿಕ್ಕ ಅವಾಗ ಸೌಲಭ್ಯಗಳು ಕಮ್ಮಿ ಇತ್ತು, ಬಟ್ ಖುಷಿ ಚೆನ್ನಾಗಿತ್ತು. ಆಮೇಲೆ ಸೌಲಭ್ಯಗಳು ಜಾಸ್ತಿ ಆಯ್ತು, ಖುಷಿ ಕಮ್ಮಿ ಆಯ್ತು. ಸೊ ಈ ಸೌಲಭ್ಯಗಳಿಂದಾಗಿ ನಮ್ಗೆ ಏನ್ ಬಂತು ಅನ್ನೋದು ಯೋಚನೆ ಮಾಡ್ಬೇಕು ನಾವು. ಇದು ಮೋಸ್ಟ್ಲಿ ಒಬ್ರ ಕಥೆ ಎಲ್ಲರ ಕಥೆ. ಈ ಸೌಲಭ್ಯಗಳಿಂದಾಗಿ ನಿಮ್ಮ ಖುಷಿ ಕಮ್ಮಿ ಆಗ್ತಾ ಇದ್ರೆ ಆ ಸೌಲಭ್ಯ ಏನಕ್ಕೆ ಬೇಕು ಅನ್ನೋ ಕ್ವಶನ್ ಬರ್ಕೋಬೇಕು ನೀವು. ಇಷ್ಟೇ ಸರ್. ಒಂದು ಚೆನ್ನಾಗಿದ್ವು ಇದ್ದು ಅವನು ಇನ್ನೊಂದಷ್ಟು ಎಲ್ಲೋ ಅವನು ಮಾತಾಡ್ಲಿ ಬಿಡ್ಲಿ, ಎಲ್ಲೋ ಒಂದ್ ಕಡೆ ಅವನ ದಾರಿನಲ್ಲಿ ಅವನಿದ್ದು ಖುಷಿಯಾಗಿ ಸಂತೋಷವಾಗಿ ಅವನು ಒಂದು 80 ವರ್ಷ ಲೈಫ್ ಇತ್ತು. ಅದ್ ಬದುಕಿದ್ರೆ ನಾನು ಸಂತೋಷ ಆಗಿರೋದು. ಈಗ ದಿನ ರಾತ್ರಿ ಮಲಗ್ತೀನಿ, ನನ್ನ ರೂಮಲ್ಲಿ ಒಂದು ಫೋಟೋ ಇದೆ, ಅದ ಕಡೆ ನೋಡಕ್ಕೂ ಕಷ್ಟ, ನಂಗೆ. ಏನ್ ಮಾಡೋದು? ಕಣ್ಣು ನೋಟಕ್ಕೆ ಕಷ್ಟ, ಆದ್ರೆ ಭಾವಭಿತ್ತಿಯಲ್ಲಿ ಸ್ಮೃತಿನಲ್ಲಿ ಹೇಗೆ ಅವರು ರೂಪ ಪಡ್ಕೊಂಡಿದ್ದಾರೆ ಈಗ ನಿಮ್ಗೆ? ಅವ್ರ ಡೈಲಾಗ್ಗಳಲ್ಲೋ ಸಿನಿಮಾಗಳು ತಕ್ಕಂತ ನಿಮ್ ಕಣ್ಣು ಮುಚ್ಕೊಂಡ ಕಷ್ಟ. ಬ್ರಿಲಿಯಂಟ್ ಫೆಲೋ, ಆಸ್ಪಿರೇಷನ್ಸ್ ಇತ್ತು, ಚೂರ್ ತಪ್ಪಾಯ್ತು, ಇಷ್ಟು ಮಾತ್ರ ಮನಸ್ಸಲ್ಲಿ ಇರುತ್ತೆ. ಬ್ರಿಲಿಯಂಟ್ ಫೆಲೋ. ನಾನು ಲೆಟರ್ ಬರ್ದಿದ್ದೀನಿ ಅವನಿಗೆ, ಅದ್ಭುತವಾದ ಬುದ್ಧಿವಂತ. 2009 ಒಂದು ಲೆಟರ್ ಬರ್ದಿದ್ದೀನಿ. ನೀನು ಈ ಕನ್ನಡದ ಡೈರೆಕ್ಟರ್ಸ್ ನಾರ್ಮಲ್ ಆಗಿ ತಗೊಂಡಿಲ್ದಿರೋ ಪಾತ್ರ ತಗೋತಾ ಇದೆಯಾ, ಹೆಡ್ಸ್ ಅಪ್ ಅಂತ. ಅದಕ್ಕೆ ಮುಂಚೆ ಒಂದು ಬೈದಿದ್ದೀನಿ, ಅದು ಬೇರೆ ವಿಷಯ. ಪರ್ಸನಲ್ ಬೈದ್ರು ಹೊಗಳು ಇದ್ದೀನಿ. ನಿಮ್ ಬೈಗಳನ್ನ ಹೇಗೆ ತಗೊಂಡ್ರು ಸರ್? ಬೈಗಳನ್ನ ಹೇಗೆ ತಗೊಂಡ್ರು? ಅಣ್ಣ ಅಂತ ಅವನ ಜೊತೆ ಜಗಳಕ್ಕೆ ಹೋಗ್ಬಾರ್ದು ಸರ್. ಜಗಳಕ್ಕೆ ಹೋಗ್ಬಾರ್ದು. ಅವನ ಜೊತೆ ಜಗಳಕ್ಕೆ ಹೋಗ್ಬಿಟ್ರೆ ಏನ ಮಾಡ್ತಾನೆ ಅಂದ್ರೆ, ಏನ್ ಮಾಡ್ತಿದ್ದ ಅಂದ್ರೆ, ಅವನ ಜೊತೆ ಜಗಳಕ್ಕೆ ಹೋಗು ತಪ್ಪೇ ಮಾಡ್ಬಾರ್ದು. ಈಗ 2 ಇರುತ್ತೆ. ನಂದು ನಿಮ್ದು ಜಗಳ ಆಗಿದ್ದಾರೆ ವಾಯ್ಸ್ ಮತ್ತೆ ಕಂಟೆಂಟ್. ಓ ಸೂಪರ್ ಸರ್, ಚೆನ್ನಾಗಿ ಹೇಳಿದ್ರಿ. ವಾಯ್ಸ್ ಮತ್ತೆ ಕಂಟೆಂಟ್. ಆ ವಾಯ್ಸ್ ಮೇಲೆ ಹೋಗ್ಬಿಡುತ್ತೆ, ಕಂಟೆಂಟ್ ಇರಲ್ಲ. ಎದುರುಗಡೆ ಇರೋರು ವಾಯ್ಸ್ ಎದುರ್ಬಿಟ್ಟು ಹಿಂದೋಗ್ಬಿಡ್ತಾರೆ. ನಾವು ಅದು ಮಾಡ್ತಿದ್ದ ಬಾಳ. ಬಟ್ ಇಟ್ಸ್ ಓಕೆ, ಇಟ್ಸ್ ಆಲ್ ಇನ್ ದ ರಿಲೇಷನ್. ಹೌದಪ್ಪ, ಹೌದು ಸರ್. ನಿಮ್ಗೆ ಮರೆಯಲಾಗದ ಗುರುಪ್ರಸಾದ್ ನೆನಪು, ಮರೆಯಬಾರದ ನೆನಪು, 2 ಇದೆಯಾ? ಮರೆಯಲಾಗದ ನೆನಪು